ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ, ಭರ್ಜರಿ ಸಿಹಿ ಸುದ್ದಿ. 10,000 ರೂಪಾಯಿವರೆಗೂ ನಿಮ್ಮ ಖಾತೆಗೆ ಹಣ ಬಂದು ಬೀಳಲಿದೆ. ಹೌದು, ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈ ಬಾರಿ ಸಿಹಿ ಸುದ್ದಿ. ಹಣ ಬಂದಿಲ್ವಾ, ಏನ್ ಮಾಡ್ಬೇಕು? ಎಂತ ಒಂದು ರೇಷನ್ ಕಾರ್ಡ್ ಅಲ್ಲಿ ತಪ್ಪು ಆಗಿದ್ರೆ ನಿಮಗೆ ಹಣ ಬರಲ್ಲ, ಏನ್ ಮಾಡ್ಬೇಕು, ಏನ್ ಮಾಡಬಾರದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ. ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ವೀಕ್ಷಕರೇ, ಗೃಹಲಕ್ಷ್ಮಿ ಲಿಂಕ್ ಇದ್ದ ರೇಷನ್ ಕಾರ್ಡ್ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದೇ ತರ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ಮುಂದೆ ಈ 5 ವಸ್ತುಗಳು ಫ್ರೀ ಆಗಿ ಸಿಗ್ತಾ ಇರುವಂತದ್ದು. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಈಗ ಭಾರಿ ಒಂದು ಇಳಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಭಾರತ ಮತ್ತು ಯುರೋಪಿಯನ್ ದೇಶಗಳಿಂದ ಫ್ರೀ ಟ್ರೇಡ್ ಸರ್ವಿಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹೀಗಾಗಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಭಾರತಕ್ಕೆ ಮತ್ತೆ ಹೈ ಅಲರ್ಟ್ ಅಂತಾನೆ ಹೇಳ್ಬಹುದು. ನಿಫಾ ವೈರಸ್ ಆತಂಕ, ಕೊರೋನಾ ರೀತಿಯಂತೆ ಮತ್ತೆ ಕ್ವಾರಂಟೈನ್ ಚೆಕ್ ಅಂಗನ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ಗಳಲ್ಲೂ ಕೂಡ ಮತ್ತೆ ಚೆಕ್ ಪೋಸ್ಟ್ ಗಳನ್ನ ಹಾಕಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೆ ಹೊಸ ನಿಯಮಗಳು ಶುರುವಾಗುತ್ತಾ. ಇನ್ನೊಂದು ಕಡೆಗೆ ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ನೀವು ಬೈಕ್ ಹೊಂದಿರಿ, ಕಾರ್ ಹೊಂದಿರಿ, ವಾಹನ ಹೊಂದಿರಿ, ಆಟೋ ರಿಕ್ಷಾ ಏನೇ ಹೊಂದಿದ್ರು ಕೂಡ ಇನ್ ಮುಂದೆ ಈ 5 ತಪ್ಪು ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ಮತ್ತೆ ನಿಮಗೆ ಜೈಲು ಶಿಕ್ಷೆ ಕೂಡ ಆಗಬಹುದು, FIR ಕೂಡ ನಿಮ್ಮ ಮೇಲೆ ಬೀಳ್ಬಹುದು ವೀಕ್ಷಕರೇ. ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸ ಕಠಿಣ ನಿಯಮಗಳು ಏನಂತ ನೋಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಬೇಗನೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದರ ಜೊತೆಗೆ ನಿಮಗೆ ಬಾಕಿ ಹಣ ಬಿಡುಗಡೆ ಮಾಡಿದೆ ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು, ಅದು ಹಣ 4,000 ರೂಪಾಯಿ ಬಂತ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಇಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಮ್ಮ ಕಡೆಯಿಂದ ನಿಮಗೆ ಉತ್ತರ ಕೂಡ ಸಿಗಲಿದೆ ವೀಕ್ಷಕರೇ. ಇಲ್ಲಿವರೆಗೂ ಸರ್ಕಾರದಿಂದ ಎಷ್ಟು ಹಣ ನಿಮಗೆ ಬರಬೇಕಿತ್ತು, ಎಷ್ಟು ಹಣವನ್ನ ಜಮೆ ಮಾಡಿದ್ದಾರೆ, ಇನ್ನು ಎಷ್ಟು ಬಾಕಿ ಉಳಿಯುತ್ತೆ, ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರಲ್ಲ, ಎಲ್ಲ ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಸರಿಯಾಗಿ ವಿಡಿಯೋನ ನೋಡಿ. ಮೊದಲಿಗೆ ಹೇಳೋದಾದ್ರೆ, ಇಲ್ಲಿವರೆಗೂ ಈ ಒಂದು ಯೋಜನೆ ಪ್ರಾರಂಭವಾಗಿ ಬರೋಬ್ಬರಿ 29 ತಿಂಗಳಾಗಿದೆ. ಡಿಸೆಂಬರ್ ವರೆಗೂ ಲೆಕ್ಕ ಹಾಕಿದ್ರೆ, ಜನವರಿ ತಿಂಗಳದ್ದು ಆಡ್ ಮಾಡಿದರೆ 30 ಕಂತಾಗುತ್ತೆ ವೀಕ್ಷಕರೇ. ನಾವು 2025 ಕೊನೆ ತಿಂಗಳು ಡಿಸೆಂಬರ್ ವರೆಗೂ ಲೆಕ್ಕ ಹಿಡಿದ್ರೆ ಸರ್ಕಾರ 58,000 ರೂಪಾಯಿವರೆಗೂ ಹಣ ಹಾಕಬೇಕಾಗಿತ್ತು. ಎದಕ್ಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ 29 ತಿಂಗಳಾಗಿದೆ. ಆದ್ರೆ ಕೆಲವೊಬ್ಬರು ಈ ಒಂದು ಯೋಜನೆಗೆ ಲೇಟ್ ಆಗಿ ಜಾಯ್ನ್ ಆಗಿದ್ದರೆ ಅವರಿಗೆ ಆ ಒಂದು ಬಾಕಿ ಇರೋ ಹಣ ಬರಲ್ಲ. ಅಂದ್ರೆ ಕೆಲವೊಬ್ಬರು ಹೋದ ವರ್ಷ ಆಡ್ ಆಗಿದ್ದಾರೆ, ಕೆಲವೊಬ್ಬರು ಯೋಜನೆ ಶುರುವಾದ 6 ತಿಂಗಳು ಬಿಟ್ಟು ಆಡ್ ಆಗಿದ್ದಾರೆ. ಅಂದ್ರೆ 6 ತಿಂಗಳು ಅವರು ಯೋಜನೆಯಲ್ಲಿ ಇರಲಿಲ್ಲ. ಆ 6 ತಿಂಗಳ ಕಂತು ಹಣ ಕೂಡ ಅವರಿಗೆ ಬರಲ್ಲ. ಇದು ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಇಲ್ಲಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಶುರುವಾಗಲಿಂದರು 2023 ಆಗಸ್ಟ್ ಇಂದ ಹಿಡಿದು 2025 ಡಿಸೆಂಬರ್ ವರೆಗೂ 29 ಕಂತಾಗಿದೆ. ಆ ಒಂದು 29 ಕಂತಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು 2025ರಲ್ಲಿ ಬೈ ಮಿಸ್ಟೇಕ್ ಆಗಿ ಹಾಕಿರಲಿಲ್ಲ. ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳದ್ದು ಒಟ್ಟು 5 ಕಂತು ಹಣವನ್ನ ಹಾಕಿರಲಿಲ್ಲ. 58,000 ರೂಪಾಯಿ ಬದಲಾಗಿ 48,000 ರೂಪಾಯಿ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕೋದ್ರ ಮೂಲಕ ಕ್ಲಿಯರ್ ಮಾಡಲಾಗಿತ್ತು ವೀಕ್ಷಕರೇ. ನಂತರ ಈಗ ಬಾಕಿ ಇರೋ 4,000 ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು, ಇನ್ನು 2-3 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಮತ್ತೆ 4,000 ರೂಪಾಯಿ ಈಗ ಜಮೆ ಆಗಲಿದೆ. ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ಹಣ ಬಂದು ಬೀಳಲಿದೆ. ಯಾವಾಗ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ? ಇದೇ ಒಂದು 5ನೇ ತಾರೀಕಿನ ಒಳಗೆ. ಹೌದು ವೀಕ್ಷಕರೇ, 31 ತಾರೀಕು ಅಥವಾ 5ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೆ 4,000 ರೂಪಾಯಿ ಇಲ್ಲಿ ಜಮೆ ಆಗೋದು ಗ್ಯಾರಂಟಿ. ಎದಕ್ಕಂದ್ರೆ ಈ ಬಾರಿ ಹಣ ಕೂಡ ಬಿಡುಗಡೆ ಆಗಿದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಣವು ಕೂಡ ಫೆಬ್ರವರಿ ಕೊನೆ ವಾರದಲ್ಲಿ ಇದರ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗಲಿದೆ. ಅದು ಹಣ ನಿಮಗೆ ಆದಷ್ಟು ಬೇಗನೆ ಜಮೆ ಆಗುತ್ತೆ. ಇನ್ನು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಅಂದ್ರೆ ಗೃಹಲಕ್ಷ್ಮಿ ಹೆಸರು ಮುಖ್ಯಸ್ಥೆ ಸ್ಥಾನ ಅಂದ್ರೆ ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಲಾಗಿದೆ. BPL ಆಗಿರಲಿ, APL ಆಗಿರಲಿ, ಓಕೆ, ಯಜಮಾನಿ ಸ್ಥಾನ ಹೊಂದಿರಬೇಕು. ಒಂದು ವೇಳೆ ಯಜಮಾನ ಸ್ಥಾನ ಬೇರೆ ಇದ್ರೆ, ಯಜಮಾನಿ ಬದಲಾಗಿ ಯಜಮಾನರು ಅಲ್ಲಿ ಹೆಸರು ಪುರುಷರದಿದ್ರೆ ಅಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬರಲ್ಲ. ಇನ್ನು ವೀಕ್ಷಕರೇ, ಎರಡನೇದಾಗಿ ನಿಮ್ದು BPL ಕಾರ್ಡು ಏನಾದ್ರೂ APL ಕಾರ್ಡ್ ಆಗಿ ವರ್ಗಾವಣೆ ಆಗಿ ಅನರ್ಹ ಅಂತ ಗುರುತು ಆಗಿದ್ರೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇರಬಹುದು. ಮತ್ತೆ ನೀವು GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವಾಗಲೂ ಕೂಡ ನಿಮಗೆ ಹಣ ಬರಲ್ಲ. ಇನ್ನು ವೀಕ್ಷಕರೇ, ಮೂರನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ BPL ಕಾರ್ಡ್ ಏನಿದೆ ನೋಡಿ, ಅದ್ರ ಮೇಲೆ ಹೆಸರು
ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಮೇಲಿರೋ ಹೆಸರು ಒಂದೇ ತರ ಇರಬೇಕು. ಒಂದು ವೇಳೆ ಬೇರೆ ಬೇರೆ ಇದ್ರೆ ಅವಾಗ್ಲೂ ಕೂಡ ಹಣ ಬರಲ್ಲ ಅಂತ ಹೇಳಲಾಗಿದೆ. ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಹಣ ಬರಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಇನ್ ಮುಂದೆ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಈ 4-5 ವಸ್ತುಗಳು ಫ್ರೀ ಆಗಿ ಸಿಗಲಿದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಹಾಗೂ ಹೆಸರು ಕಾಳು. ಆದ್ರೆ ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ವೀಕ್ಷಕರೇ. ಅಂದ್ರೆ ಇದೇ ಒಂದು ಫೆಬ್ರವರಿ 10ನೇ ತಾರೀಕಿನ ಒಳಗೆ ಕೇವಲ ಅಕ್ಕಿ ಮಾತ್ರ ಕೊಡಲ್ಲ, ಅಕ್ಕಿ ಬದಲಾಗಿ ನಿಮಗೆ ದಿನಸಿ ಕಿಟ್, ಇದರಲ್ಲಿ 4 ವಸ್ತುಗಳು ಇರಲಿದ್ದಾವೆ ಅಂತಾನು ಕೂಡ ಹೇಳಬಹುದು ವೀಕ್ಷಕರೇ. ಇದು ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ವಿತರಣೆ ಮಾಡಲಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆ ಕೂಡ ಕೊಡಲಿದ್ದಾರೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿ ಇಂದಿರಾ ಕಿಟ್ ಅನ್ನ ಕೊಡಲಾಗ್ತಾ ಇದ್ದು, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಎಲ್ಲ ಒಂದು ಐಟಮ್ಸ್ ಕೂಡ BPL ಕಾರ್ಡ್ ಇದ್ದವರಿಗೆ ಸಿಗಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ವೀಕ್ಷಕರೇ, ನೀವೇನಾದ್ರೂ 6 ತಿಂಗಳು 1 ವರ್ಷದವರೆಗೂ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ BPL ಕಾರ್ಡು ರದ್ದಾಗಿ ಅದು APL ಕಾರ್ಡ್ ಆಗಿ ವರ್ಗಾವಣೆ ಆಗುತ್ತೆ ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಮೂರನೇದಾಗಿ ವೀಕ್ಷಕರೇ, ಒಂದು ವೇಳೆ ನೀವೇನಾದ್ರೂ ಪಡಿತರವನ್ನ ಹಣಕ್ಕೋಸ್ಕರ ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಅಥವಾ ಇಂದಿರಾ ಕಿಟ್ ನಲ್ಲಿ ಸಿಗೋ ವಸ್ತುಗಳನ್ನು ಕೂಡ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ ನಿಮ್ಮ BPL ಕಾರ್ಡು ರದ್ದಾಗುತ್ತೆ, ಮತ್ತೆ ನಿಮಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಒಟ್ಟು ಮುಖ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ, ಇನ್ ಮುಂದೆ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆಗೆ ನಿಮಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಇನ್ನು ಈಗ ವಾಹನ ಸವಾರರು ಎಚ್ಚರವಾಗಿರ್ಬೇಕು. 5 ಸಲ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮುಗೀತು. ಎದಕ್ಕಂದ್ರೆ ರೂಲ್ಸ್ ಬ್ರೇಕ್ ಮಾಡೋರ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಸಾರಿಗೆ ಇಲಾಖೆಯಿಂದ ಹೊಸ ನಿಯಮ. ನೀವು ಮಾತ್ರ ಬೈಕ್ ಇರ್ಲಿ, ಕಾರ್ ಇರ್ಲಿ, ಆಟೋ, ರಿಕ್ಷಾ ಏನೇ ಇರ್ಲಿ ವೀಕ್ಷಕರೇ, ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡೋರ ಹೆಡಮುರಿ ಕಟ್ಟಲು ಸರ್ಕಾರ ತೀರ್ಮಾನ ಮಾಡಿದೆ. ರಸ್ತೆ ಸುರಕ್ಷತೆ ಹೆಚ್ಚಳ ಮಾಡಲು, ಪುನರ್ವರ್ತಿ ಸಂಚಾರ ನಿಯಮ ಉಲ್ಲಂಘನೆ ತಡೆಯಲು ಸಾರಿಗೆ ಇಲಾಖೆ ಹೊಸ ಒಂದು ಕಠಿಣ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ. ಈ ಒಂದು ನಿಯಮದ ಪ್ರಕಾರ ವಾಹನ ಸವಾರರು 1 ವರ್ಷದ ಅವಧಿಯಲ್ಲಿ 1 ವರ್ಷದ ಒಳಗೆ 5 ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅವರ ಚಾಲನಾ ಪರವಾನಗಿ ಅಂದ್ರೆ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್, ಪರವಾನಗಿ ರದ್ದಾಗುತ್ತೆ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಅಥವಾ ಪರ್ಮನೆಂಟ್ ಆಗಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗಬಹುದು. ಮೋಟಾರು ವಾಹನ ಕಾಯ್ದೆಗೆ ಕೇಂದ್ರ ತಂದ ತಿದ್ದುಪಡಿಯಿಂದಾಗಿ ಈ ಒಂದು ಹೊಸ ನಿಯಮ ಇದೇ ಜನವರಿ 1, 2026ರಿಂದ ಲಾಗುವಾಗಿದೆ. ಈಗಾಗಲೇ RTOಗಳಿಗೆ ಲೈಸೆನ್ಸ್ ಅನ್ನ ರದ್ದು ಮಾಡುವ ಅಧಿಕಾರವನ್ನು ಕೂಡ ಕೊಡಲಾಗಿದೆ. ಕುಡಿದು ಚಾಲನೆ ಮಾಡಿದ್ರೆ ಲೈಸೆನ್ಸ್ ರದ್ದಾಗಲಿದೆ ವೀಕ್ಷಕರೇ. ಅತಿಯಾಗಿ ವೇಗ ಮಾಡಿದ್ರೆ, ವೇಗವಾಗಿ ಬೈಕು ಕಾರು ಓಡಿಸಿದ್ರೆ ಅವಾಗ್ಲೂ ಕೂಡ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ಇನ್ನು ಮೊಬೈಲ್ ಬಳಕೆ ಮಾಡಿದರೆ ಡ್ರೈವಿಂಗ್ ಮಾಡುವಾಗ ಅವಾಗ್ಲೂ ಕೂಡ ನಿಮ್ಮ ಒಂದು ಬೈಕ್ ಲೈಸೆನ್ಸ್, ಕಾರ್ ಲೈಸೆನ್ಸ್ ರದ್ದಾಗುತ್ತೆ. ಇನ್ನು ಸಿಗ್ನಲ್ ಜಂಪ್ ಮಾಡೋದು, ಹೆಲ್ಮೆಟ್, ಸೀಟ್ ಬೆಲ್ಟ್ ಇಲ್ಲದೆ ನೀವೇನಾದ್ರೂ 24 ಅಪರಾಧಗಳಿಗೆ ಮಾಡಿದ್ರೆ ನಿಯಮ ಅನ್ವಯವಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬನ್ನಿ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಒಂದು ಇಳಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ EU ಇಂಡಿಯಾ ಟ್ರೇಡ್ ಡೀಲ್ ಅಂತಾನೂ ಕೂಡ ಹೇಳ್ಬಹುದು. ಅಂದ್ರೆ ಯುರೋಪಿಯನ್ ಯೂನಿಯನ್ ಇಂಡಿಯಾ ಟ್ರೇಡ್ ಡೀಲ್ ಆಗ್ತಾ ಇದೆ ವೀಕ್ಷಕರೇ. ಆಭರಣ ಪ್ರಿಯರಿಗೆ ಕೊನೆಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು. ಅಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ದೇಶಗಳ ನಡುವಿನ ಪ್ರಸ್ತಾವಿತ ಆರ್ಥಿಕ ಹಾಗೂ ವ್ಯಾಪಾರ ಒಪ್ಪಂದ ಟ್ರೇಡ್ ಡೀಲ್ ಚಿನ್ನ ಮತ್ತು ಆಭರಣಗಳ ಮೇಲೆ ಟ್ರೇಡ್ ಡೀಲ್ ಮಾಡೋದ್ರಿಂದ ಸುಂಕವು ಕೂಡ ಕಡಿಮೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಚಿನ್ನ ಮತ್ತು ಆಭರಣ ವಲಯದಲ್ಲಿ ದೊಡ್ಡ ಮಟ್ಟದ ತಿರುವು ನೀಡುವ ಸಾಧ್ಯತೆ ಇದೆ. ಈ ಒಪ್ಪಂದ ಮಾಡೋದ್ರಿಂದ ನೇರವಾಗಿ ಚಿನ್ನದ ಬೆಲೆ ಏಕಾಏಕಿ ಕುಸಿತ ಎಂಬುವ ನಿರೀಕ್ಷೆ ಇದ್ರೂ ಕೂಡ ಚಿನ್ನ ಮತ್ತು ಬೆಳ್ಳಿ ಲೋಹಗಳ ಬೆಲೆ ಸ್ಥಿರಗೊಳ್ಳಲು ಹಾಗೂ ಕೆಲವು ದಿನಗಳ ಮಟ್ಟಿಗೆ ಕಡಿಮೆ ಆಗಲು ಇದು ಸಾಧ್ಯವಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಶೂನ್ಯ ಆಮದು ಸುಂಕ ನಿರೀಕ್ಷೆ ಆಗ್ತಾ ಇದೆ. ಅಂದ್ರೆ ಈ ಒಪ್ಪಂದ ಮಾಡಿದ ನಂತರ ಭಾರತೀಯ ಆಭರಣಗಳಿಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಶೂನ್ಯ ಸುಂಕ ಅಂದ್ರೆ ಡ್ಯೂಟಿ ಫ್ರೀ ಎಸ್ಎಸ್ ದೊರೆಯುವ ಮೂಲಕ ಈ ಒಂದು 4% ಅಷ್ಟು ತೆರಿಗೆ ಬಂಗಾರದ ಮೇಲೆ ಇಳಿಕೆ ಆಗಲಿದೆ. ಸುಂಕ ರದ್ದಾದರೆ ಭಾರತೀಯ ಆಭರಣಗಳು ಯುರೋಪ್ನಲ್ಲಿ ಅಗ್ಗವಾಗಿ ಲಭ್ಯವಾಗಲಿದ್ದು ಬೇಡಿಕೆ ಗಣನೀಯವಾಗಿ ಹೆಚ್ಚುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ವ್ಯಾಪಾರಿಗಳಿಗೂ ಕೂಡ ಇದು ಸ್ಪಷ್ಟ ಲಾಭದಾಯಕ ಅಂತ ಹೇಳಲಾಗಿದೆ. ಈ ಒಂದು ಭಾರತ ಯುರೋಪ್ ಯೂನಿಯನ್ ವ್ಯಾಪಾರ ಒಪ್ಪಂದವು ಚಿನ್ನದ ಬೆಲೆಯನ್ನ ನೇರವಾಗಿ ಕುಸಿಯುವ ಮಂತ್ರವಲ್ಲ, ಆದರೆ ರಫ್ತು ವೃದ್ಧಿ, ತಯಾರಿಕಾ ವೆಚ್ಚ ಇಳಿಕೆ, ಸುಂಕ ರಿಯಾಯಿತಿ ಮತ್ತು ಮಾರುಕಟ್ಟೆ ವಿಸ್ತರಣೆ ಮೂಲಕ ಅಮೂಲ್ಯ ಲೋಹಗಳ ಬೆಲೆ ಸ್ಥಿರ ಮಾಡಲು, ದೀರ್ಘಾವಧಿಯಲ್ಲಿ ಇಳಿಕೆ ಮಾಡಲು ಸಹಾಯಕವಾಗಲಿದೆ ಅಂತ ಹೇಳಲಾಗಿದೆ. ಆದರೆ ಈ ಒಂದು ಟ್ರೇಡ್ ಡೀಲ್ ಇಂದಾಗಿ
ಒಂದು ದಿನದ ಮಟ್ಟಿಗೆ ಬಂಗಾರ ಬೆಳ್ಳಿಯಲ್ಲಿ ಯಾವುದೇ ರೀತಿ ಏರಿಕೆ ಇಳಿಕೆ ಕಂಡು ಬಂದಿಲ್ಲ. ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ವೀಕ್ಷಕರೇ, ಭಾರತದಲ್ಲಿ ಮತ್ತೆ ಹೈ ಅಲರ್ಟ್ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ರೀತಿಯಿಂದಲೇ ಮತ್ತೆ ಈಗ ಚೆಕಪ್ ಅನ್ನ ಮಾಡಲಾಗ್ತಾ ಇದೆ. ಏಷ್ಯಾದಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ಮತ್ತೆ ಕೊರೋನಾ ಮಾದರಿ ತಪಾಸಣೆ ಆರಂಭವಾಗಿದೆ. ಭಾರತದಲ್ಲೂ ಕೂಡ ನಿಫಾ ವೈರಸ್ ಆತಂಕ ಹೆಚ್ಚಳವಾಗಿದೆ. ಹೌದು ವೀಕ್ಷಕರೇ, ಭಾರತದಲ್ಲಿ ನಿಫಾ ವೈರಸ್ ಏಕಾಏಕಿ ಹರಡಿದ ನಂತರ ಏಷ್ಯಾದ ಕೆಲವು ಭಾಗಗಳು ವಿಮಾನ ನಿಲ್ದಾಣಗಳು ಕೋವಿಡ್ ಶೈಲಿಯ ಆರೋಗ್ಯ ತಪಾಸಣೆಗಳನ್ನ ಪುನಃ ಪರಿಚಯಿಸಿವೆ ಅಂತ ಇಂಡಿಪೆಂಡೆಂಟ್ ವರದಿ ಮಾಡಿದೆ. ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಈ ಒಂದು ವೈರಸ್ಸು ಬಾವಲಿಗಳು ಮತ್ತು ಹಂದಿಗಳಂತಹ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ. ನಂತರ ಮನುಷ್ಯರ ನಡುವಿನ ಕೆಲವೊಂದು ಸಂಬಂಧಗಳಿಂದಾಗಿ ನಿಕಟ ಸಂಪರ್ಕದ ಮೂಲಕವೂ ಕೂಡ ಈ ನಿಫಾ ವೈರಸ್ ಹರಡುತ್ತೆ ಅಂತ ಹೇಳಲಾಗಿದೆ. ಪಶ್ಚಿಮ ಬಂಗಾಳದ ಆಸ್ಪತ್ರೆಯಲ್ಲಿ ವೈರಸ್ ಕೂಡ ಪತ್ತೆಯಾಗಿದೆ. 100 ಜನರನ್ನ ಕ್ವಾರಂಟೈನ್ ಕೂಡ ಮಾಡಲಾಗಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಅದೇ ತರ ಈಗ ಏರ್ಪೋರ್ಟ್ಗಳಲ್ಲಿ ಹೊರದೇಶದಿಂದ ಬರೋರಿಗೂ ಕೂಡ ಮತ್ತೆ ಈಗ ಚೆಕಪ್ ಮತ್ತೆ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ನಿಫಾ ವೈರಸ್ ಪಾಸಿಟಿವ್ ಅಂತ ಬಂದ್ರೆ ಅವಾಗ ಅವರನ್ನ ಕ್ವಾರಂಟೈನ್ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಒಟ್ಟಾರೆ ಹೇಳೋದಾದ್ರೆ ಕೊರೋನಾ ರೀತಿಯಂತೆ ಮತ್ತೆ ಈಗ ಕ್ವಾರಂಟೈನ್ ಆಗಿರ್ಬೋದು, ಅದೇ ತರ ಈ ಒಂದು ಚೆಕಪ್ ಆಗಿರ್ಬೋದು, ಕಿಟ್ಗಳನ್ನ ತಂದಿರೋದು ಎಲ್ಲ ಕೂಡ ಕೊರೋನಾನ ಮತ್ತೆ ನೆನೆಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.